ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋಲಿ ನಮಗೆ ದಾವಣಗೆರೆ ಸ್ಟೈಲ್ನಲ್ಲಿ ಟೊಮೊಟೊ ಬಿರಿಯಾನಿ ಅಥವಾ ಟೊಮೊಟೊ ಬಾತ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಸೀಕ್ರೆಟ್ ಮಸಾಲಾನ ಒಂದ್ಸತಿ ನೀವು ರುಬ್ಬಿಟ್ಟು ಈ ಥರ ಮಾಡಿದ್ರೆ ಮತ್ತೆ ನೀವು ಇದೇ ರೀತಿ ಮಾಡ್ಕೊಂಡು ತಿಂತೀರಾ. ಅಷ್ಟು ಚೆನ್ನಾಗಾಗುತ್ತೆ. ಒಂದು ಒಳ್ಳೆ ಫ್ಲೇವರ್ಫುಲ್ ಆದ ಈ ಟೊಮೊಟೊ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಟೊಮೊಟೊ ಬಿರಿಯಾನಿಗೋಸ್ಕರ ನಾವು ಫಸ್ಟು ಮಸಾಲೆ ರುಬ್ಕೊಳ್ಬೇಕು. ಹಾಗಾಗಿ ಒಂದು ಕುಕ್ಕರ್ನಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ, ಒಂದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ, ಅದೇ ರೀತಿ ಒಂದು 2 ಪಲಾವ್ ಎಲೆ, ಒಂದು 10 ಲವಂಗ, ಒಂದು 2 ನಕ್ಷತ್ರದ ಹೂವನ್ನ ಬಿಡಿಸಿ ಹಾಕಿ, ಹಾಗೆಯೇ ಒಂದು 2 ಇಂಚ್ ಆಗುವಷ್ಟು ಚಕ್ಕೆ, ಮತ್ತು ಒಂದು 5-6 ಏಲಕ್ಕಿ, ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಶಾಜೀರ, ಒಂದು 3 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ. ಈ ರೀತಿ ಧನಿಯಾ ಬೀಜ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಮಿಕ್ಸ್ ಜಾರ್ಗೆ ಧನಿಯಾ ಪುಡಿ ಆದರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಹಿಡಿಯಾಗುವಷ್ಟು ಒಣ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಲೈಟಾಗಿ ಈ ರೀತಿ ನಾವು ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಸೀದೋಗ್ತೀರಾ ಎಲ್ಲನೂ ಸಹ ಗರಿಗರಿಯಾಗೋವರೆಗೂ ಹುರಿದು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆದಷ್ಟು ಸ್ವಲ್ಪ ತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡಿ ತಗೊಳ್ಬೇಕಾಗತ್ತೆ. ಸೊ ಈ ಥರ ರುಬ್ಬಿದ ನಂತರ ಮತ್ತೆ ಇದಕ್ಕೆ ಒಂದು 2 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ರೀತಿ ಹಾಕ್ಕೊಂಡು ಮತ್ತೆ ಇದನ್ನ ಜಸ್ಟ್ ಆನ್ ಮತ್ತು ಆಫ್ ಮಾಡಿಕೊಂಡು ರುಬ್ಕೊಳ್ಳಿ. ಸೊ ಈ ಥರ ನಮಗೆ ಮಸಾಲೆ ಅನ್ನೋದು ರೆಡಿ ಆಗುತ್ತೆ. ನೀರೇನು ಹಾಕ್ಕೊಳ್ಬಾರ್ದು, ಹಾಗೆ ನಾವು ಇದನ್ನ ರುಬ್ಕೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಮಸಾಲೆ ಆಗಿದ ನಂತರ ಮತ್ತೆ ಅದಕ್ಕೇ ಎಣ್ಣೆ ಮತ್ತು ಒಂದು 2 ಪಲಾವ್ ಎಲೆ, ಹಾಗೆಯೇ ನಾನಿಲ್ಲಿ ನಾಟಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾತ್ರ ಇದಿಲ್ಲ ಅಂದರೆ ನೀವು ನಾರ್ಮಲ್ ಈರುಳ್ಳಿ ಸಹ ಹಾಕ್ಕೊಳ್ಬೋದು. ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಈ ಥರ ನೋಡ್ಬೋದಲ್ವ, ಲೈಟ್ ಪಿಂಕ್ ಕಲರ್ಗೆ ಕಲರ್ ಚೇಂಜ್ ಆಗಿದ ನಂತರ ಈಗ ಮತ್ತೆ ಇದಕ್ಕೆ ಒಂದು ಬಟ್ಲಾಗುವಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಈ ಬಟಾಣಿ ಹಸಿದಿಲ್ಲ ಅಂದರೆ ನೀವು ನೆನೆಸ್ಬಿಟ್ಟಾದರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು 6 ಮೀಡಿಯಮ್ ಸೈಜಿಂದು ಟೊಮೊಟೊ ಅನ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಸುಮಾರಾಗಿ ಅರ್ಧ kg ಆಗುವಷ್ಟು ಅಕ್ಕಿಗೆ ನಾನಿಲ್ಲಿ ತೋರಿಸ್ಕೊಡ್ತಾ ಇರೋದು ಮೆಜರ್ಮೆಂಟ್ಸು. ಮತ್ತು ಇದಕ್ಕೇನೆ ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ದೊಡ್ಡ ಹಿಡಿಯಾಗುವಷ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ಫಸ್ಟೇ ನಾವು ರುಬ್ಕೊಂಡಿರೋ ಈ ಮಸಾಲೆ, ಡ್ರೈ ಮಸಾಲೆ ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ. ಅದೇ ರೀತಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡುವಾಗ ಇದಕ್ಕೆ ಫಸ್ಟೇ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಒಂದು ಒಳ್ಳೆ ಕಲರ್ಫುಲ್ಲಾಗಿ ಈ ಟೊಮೊಟೊ ಬಿರಿಯಾನಿ ಅನ್ನೋದು ಬರುತ್ತೆ. 1 ಸ್ಪೂನ್ ಆಗುವಷ್ಟು ಈ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು 5-6 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆ ಟೊಮೊಟೊವನ್ನು ಸ್ವಲ್ಪ ಮೆತ್ತಗಾಗಬೇಕು. ಹಾಗೆ ಲೈಟಾಗಿ ನಮಗೆ ಎಣ್ಣೆ ಕೂಡ ಬಿಡ್ತಾ ಬರಬೇಕು. ಈ ಮಸಾಲೆನ ಉಪಯೋಗಿಸ್ಕೊಂಡು ನೀವು ಕೂಡ ನಿಮ್ಮ ಮನೇಲಿ ಖಂಡಿತ ಮಾಡಿ ನೋಡಿ, ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಒಂದು 5-6 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಹೀಗೆ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ ಇದೇ ಗ್ಲಾಸ್ನಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 4 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಬಾಸ್ಮತಿ ಅಕ್ಕಿ, 1 ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿ ಹಾಕ್ಕೊಂಡಿರೋದು. ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇಥಿ, ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ನಾನಿಲ್ಲಿ ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಹೇಳಿದ್ನಲ್ವ, 1 ಗ್ಲಾಸ್ ಬಾಸ್ಮತಿ ಅಕ್ಕಿ, 1 ಗ್ಲಾಸ್ ಆಗುವಷ್ಟು ಸೋನಾ ಮಸೂರಿ ಅಕ್ಕಿ, ಒಂದು 30 ನಿಮಿಷ ನೆನೆಸ್ಬಿಟ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇರೋದು. ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಇದನ್ನ ಹಾಗೆ ಬಿಡಿ. ಒಂದು ಕುದಿ ಬಂದಾದಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಹಾಕಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಲಿಡ್ನ ಓಪನ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ನಮಗೆ ಟೊಮೊಟೊ ಬಿರಿಯಾನಿ ಅನ್ನೋದು ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ನೀವು ಸಹ ನಿಮ್ಮ ಮನೆಯಲ್ಲಿ ತಪ್ಪಿರ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ಸಖತ್ ಇಷ್ಟ ಆಗಿಬಿಡುತ್ತೆ. ಅಷ್ಟೇ, ನಮಗೆ ದಾವಣಗೆರೆ ಸ್ಟೈಲ್ ಟೊಮೊಟೊ ಬಾತ್ ಅಥವಾ ಟೊಮೊಟೊ ಬಿರಿಯಾನಿ ರೆಡಿಯಾಗಿದೆ. ನೀವು ಕೂಡ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀತೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.